ನೋಡಿ ಇದು 1 ತಿಂಗಳ 6 ದಿವಸ ಅಂದರೆ ಸುಮಾರು 35 ದಿನ ಆದಮೇಲೆ ಇಷ್ಟು ಚೆನ್ನಾಗಿ ಸ್ವೀಟ್ ಪೊಟ್ಯಾಟೊ ಚಿಗುರು ಬೆಳೆದಿದೆ. ಎಲೆನೂ ಬಂದಿದೆ. ಎಲೆ ಎಷ್ಟು ಅಲಂಕಾರವಾಗಿ ಕಾಣ್ತಾ ಇದೆ ನೋಡಿ. ಒಂಥರ ಚಿಟ್ಟೆ ಥರ ಕಾಣ್ತಾ ಇದೆ. ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ, ಮಿಂಚ್ತಾ ಇದೆ. ಸೊ ಸ್ಟಾರ್ಟಿಂಗ್ 2-3 ವಾರ ಈ ಥರ ನೀರಲ್ಲಿ ಇಟ್ಟಾಗ ಬೆಳೆದಿರಲಿಲ್ಲ, ಏನು ಬೆಳೆಯುತ್ತೋ ಇಲ್ಲ ಅಂತ ಡೌಟ್ ಇತ್ತು. ಆದರೆ ಸ್ವಲ್ಪ ಪೇಷನ್ಸ್ ಇಟ್ಟಿದ್ದಕ್ಕೆ ಒಂದು 3 ವಾರ ಆದಮೇಲೆ ಈ ಥರ ಬೆಳೆದಿದೆ. ಕೊನೆಗೂ ಫಸ್ಟ್ ರೂಟ್ಸ್ ಬೆಳೀತು. ಈ ಥರ ನೋಡಿ ಎಷ್ಟು ದಟ್ಟವಾಗಿ ಬೆಳೆದಿದೆ. ಇಲ್ಲೆಲ್ಲ ನಿಮ್ಗೆ ಕಾಣಿದ್ರೆ ಸೈಡಿಗೆ ಇಟ್ಟರೆ ಇದೇನು ಸ್ಪೆಷಲ್ ಸ್ವೀಟ್ ಪೊಟ್ಯಾಟೊ ಅಲ್ಲ, ಸುಮ್ಮನೆ ಮಾಮೂಲಿ ನಿಮ್ಮಂಗೆ ತರಕಾರಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಒಂದು ಸ್ವೀಟ್ ಪೊಟ್ಯಾಟೊನ ತಂದು ಈ ಥರ ಆಲ್ಮೋಸ್ಟ್ ಮುಕ್ಕಾಲು ಭಾಗ ನೀರಲ್ಲಿ ಮುಳುಗಿಸಿದ್ದೆ. ಇಲ್ಲೊಂದು ಬ್ರ್ಯಾಂಚ್ ಕಾಣ್ತಿದೆ, ಇಲ್ಲೊಂದು ಕಾಣ್ತಿದೆ. ಇದನ್ನು ಸ್ಲಿಪ್ಸ್ ಅಂತಾರೆ. ಈ ಪ್ರತಿಯೊಂದು ಸ್ಲಿಪ್ನು ಕಿತ್ತಿ ನೀವು ಮಣ್ಣಲ್ಲಿ ಹಾಕಿದ್ರೆ ಇನ್ನೊಂದು ಸ್ವೀಟ್ ಪೊಟ್ಯಾಟೊ ಆಗುತ್ತೆ. ಸೊ ಒಂದು ಸ್ವೀಟ್ ಪೊಟ್ಯಾಟೊ ತೊಗೊಂಡ್ರೆ ನೀವು ಈ ಥರ ಮಾಡಿದರೆ ಅನ್ಲಿಮಿಟೆಡ್ ಸ್ವೀಟ್ ಪೊಟ್ಯಾಟೊ ಮನೆಯಲ್ಲೇ ಬೆಳೆಸ್ಬೋದು. ನಾನೇನು ಸ್ಪೆಷಲ್ಲಾಗಿ ಎಲ್ಲೂ ಏನು ಮಾಡಿಲ್ಲ, ನಾರ್ಮಲ್ ಕಿಟಕಿ ಹತ್ರ ಈ ಥರ ಇಟ್ಟಿದ್ದೀನಿ. ನಾರ್ಮಲ್ ಬೆಳಕಿದೆ. ಅದೇ ನೀರು ಸ್ಟಾರ್ಟಿಂಗ್ 10 ದಿವ್ಸಕ್ಕೆ ಒಂದು ಸತಿ ಚೇಂಜ್ ಮಾಡಿದೆ. ಆಮೇಲೆ ಯಾಕೆ ಬೆಳಿತಿರ್ಲಿಲ್ಲ, ಅದಕ್ಕೆ 2-3 ದಿವ್ಸ 3-4 ದಿವ್ಸಕ್ಕೆ ಒಂದು ಸತಿ ಚೇಂಜ್ ಮಾಡಿದೆ. ಈ ಎಲೆಗಳನ್ನು ತಿನ್ಬೋದಂತೆ. ಸೊ ಹಾಗೆ ಫ್ರೈ ಮಾಡಲಾರ್ದೆ ಹಾಗೆ ತಿನ್ಬೋದು. ನಾನು ಇದನ್ನು ಗೋಡೆ ಅಲಂಕಾರಕ್ಕಾಗಿ ಬೆಳೆಸ್ತಾ ಇದ್ದೀನಿ. ಅಂದರೆ ಕ್ರೀಪರ್ ಥರ ಬೆಳೆಯುತ್ತೆ. ಸೊ ಗೋಡೆ ಅಂಟ್ಕೊಂಡು ಬೆಳೆಯುತ್ತೆ. ಸೊ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ಅದಕ್ಕೆ ನಾನು ಇದನ್ನು ಬೆಳೆಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಹೋಪೇ ಬಿಟ್ಟಿದೆ. ಹೋಪನ್ನ ನನ್ನ ಹೋಪ್ ಚಿಗುರಿದೆ ಅನಿಸುತ್ತೆ. ಈ ಥರ ನೋಡಿ.